The king is here. ಎಲ್ಲ ಬೀಚು ಅವೇ ಆರ್ ಎಸ್. ನಮಸ್ಕಾರ 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 ಕರ್ನಾಡು 3ನೇ ದಿನದ ವ್ಲಾಗಿಗೆ ತಮ್ಮೆಲ್ರಿಗೂ ಸ್ವಾಗತ. ಗೋವಾದಲ್ಲಿ ನಿನ್ನೆ ಮತ್ತೆ ಮೊನ್ನೆ ಅಂದ್ರೆ ಫಸ್ಟ್ 2 days ಸೌತ್ ಗೋವಾ ಸುತ್ತರಿದ್ದು ಎಲ್ಲ ವಿಡಿಯೋಸ್ ನೀವು ಇವಾಗಲೇ ನೋಡಿರ್ತೀರಾ. ನೋಡಿಲ್ವಾ ಹೋಗಿ ನೋಡ್ಕೊಂಬನ್ನಿ, ತೊಂದರೆ ಇಲ್ಲ. ಸೊ ಇವತ್ತು ನಾವು ಹೊರಟಿರೋದು ನಾರ್ತ್ ಗೋವಾಕ್ಕೆ. ಸೊ ದ ಪಾರ್ಶ್ ಸೈಡ್ ಆಫ್ ಗೋವಾ. ನೋಡೋಣ ಹೇಗಿರುತ್ತೆ. ಬಾಗಾ ಬೀಚ್ ಹೋಗ್ಬೇಕು ಅನ್ಕೊಂಡಿದೀವಿ, ಕಾಲಿಂಗೋಟ ಬೀಚ್ ಹೋಗ್ಬೇಕು ಅನ್ಕೊಂಡಿದೀವಿ. ಅಂಡ್ ತುಂಬಾ ಪ್ಲಾನ್ಸ್ ಇಲ್ಲ ಇವತ್ತು, ಜಸ್ಟ್ ಬೀಚ್ ಸೈಡ್. ಲೆಟ್ಸ್ ಸಿ ಹೌ ಇಟ್ ಗೋಸ್ ಟುಡೇ. ಸೊ ಬನ್ನಿ, ಒಳ್ಳೆ ಮುಂದ್ಗಡೆ ಬ್ರಿಡ್ಜ್ ಬರುತ್ತೆ, ಚೆನ್ನಾಗಿದೆ, ಅದನ್ನು ಕೂಡ ತೋರಿಸ್ತೀವಿ. ಸೊ ಯಾ ಬನ್ನಿ, ಮುಂದೆ ಬ್ರಿಡ್ಜ್ ಮೇಲೆ ತೋರಿಸ್ತೀನಿ ಹೆಂಗೆ ಕಾಣುತ್ತೆ ಅಂತ. ನೋಡುತ್ತಾರೆ ಬ್ರಿಡ್ಜ್ ಚೆನ್ನಾಗಿತ್ತ. ಸರಿ, ಮತ್ತೆ ನೆಕ್ಸ್ಟ್ ಈಗ ಬಾಗಾ ಬೀಚಲ್ಲಿ ಸಿಗೋಣಂತೆ. ರೂಮ್ ಮಾಡಿದ್ದೀವಿ, ಅಲ್ಲಿ ರೂಮ್ ಚೆಕ್ ಇನ್ ಮಾಡ್ಕೊಳ್ತೀವಿ. ಚೆಕ್ ಇನ್ ಮಾಡಿ ನೋಡ್ಕೊಂಡ್ರೆ ಬಾಗಾ ಬೀಚ್ ಹೋಗ್ತೀವಿ. ಸೊ ವಿಲ್ ಸಿ ಯು ಅಟ್ ಬಾಗಾ ಬೀಚ್. ಸೊ ನಾವು ಇರೋದು ಇವಾಗ ಕಾಲಂಗುಟಿ ಬಾಗಾ ರೋಡ್ ಬೀಚ್ ಕಡೆ ಹೊರಟಿದ್ದೀವಿ. ಬಟ್ ಬೀಚ್ ಕಡೆ ಹೊರಟಿಲ್ಲ, ವಿ ಆರ್ ಗೋಯಿಂಗ್ ಟು, ಗೊತ್ತಾಗುತ್ತೆ ಸ್ವಲ್ಪ ಹೊತ್ತರಲ್ಲೇ. ಸೊ ಲೆನ್ಸ್ ಕಾರ್ಟ್ ಅಂಗಡಿ ಇದೆ, ಅವು ಇವು ಎಲ್ಲ ಇದಾವೆ ಇಲ್ಲಿ. ಬನ್ನಿ ಹೋಗೋಣ. ಮಧ್ಯಾಹ್ನ ಆಗಿದೆ, ಬೆಳಗಿಂದ ಡ್ರೈವ್ ಮಾಡ್ಕೊಂಬಂದು ರೂಮ್ ಹುಡುಕಿ ರೂಮ್ ಮಾಡಿ ಎಲ್ಲ ರೂಮಲ್ಲಿ ಇಟ್ಟು ಇವಾಗ ಊಟಕ್ಕೆ ಹೋಗ್ತಾ ಇದ್ವಿ. ಊಟಕ್ಕೆ ಹೋಗೋದೇ ದೊಡ್ಡ ತಲೆ. ನಾವು ಒಂದು ವೆಜ್ ರೆಸ್ಟೋರೆಂಟು ಅಥವಾ ಹೋಟೆಲಿಗೆ ಹೋಗ್ಬೇಕೀಗ. ಊಟ ಮಾಡ್ಕೊಂಡಾದ್ಮೇಲೆ ಎಲ್ಲಿ ಹೋಗ್ತೀವಿ ಅಂತ ಹೇಳಿದ್ಮೇಲೆ ಅಲ್ಲಿ ತೋರಿಸ್ತೀನಿ, ಬನ್ನಿ. ಲೆಟ್ಸ್ ಫೈಂಡ್ ಹೋಟೆಲ್. ಒಂದು ಬಾರ್ ಸಿಗುತ್ತೆ, ನಾನ್ ವೆಜ್ ಊಟ ಸಿಗುತ್ತೆ, ಸೀ ಫುಡ್ ಸಿಗುತ್ತೆ. ವೆಜ್ ಊಟ ವಿ ಗಾಟ್ ಪ್ಯೂರ್ ವೆಜ್ ರೆಸ್ಟೋರೆಂಟ್. ಕಾಜು ಐಟಮ್ಗಳು ಜಾಸ್ತಿ ಇಲ್ಲಿ, ಸೊ ಎಲ್ಲ ಕಾಜು ಐಟಮ್ ಇಟ್ಟಿದ್ದಾರೆ. ಅದರ್ವೈಸ್ ಸ್ಕೂಬಾ ಡೈವಿಂಗ್ ಅವು ಇವು ಗೇಮ್ಸ್ ಎಲ್ಲ ಇದ್ದಾವೆ. ಸೊ ಲೆಟ್ಸ್ ಗೋ ಹ್ಯಾವ್ ಲಂಚ್. ವಿ ಹ್ಯಾವ್ ಕಮ್ ಟು ಸ್ನೋ ಪಾರ್ಕ್ ಬಾಗಾ ಬೀಚ್ ಹತ್ರ. ಬನ್ನಿ ನೋಡೋಣ ಟಿಕೆಟ್ ಎಷ್ಟೊತ್ತಿರುತ್ತೆ, ಏನು ಆಟ ಇರುತ್ತೆ, ಐ ಹ್ಯಾವ್ ನೋ ಐಡಿಯಾ. ನೋಡೋಣ ಬನ್ನಿ, ವಿಪರೀತ ಕಾಸ್ಟ್ಲಿನೋ ಕಡಿಮೆನೋ ಅಂತ. ವಿ ಹ್ಯಾವ್ ಗಾಟ್ ಅವರ್ ಟಿಕೆಟ್ಸ್ 500 ರೂಪಾಯಿ ಒಂದು. ಬನ್ನಿ Here we have the entry. Shoes ante luggage ಅಲ್ಲಿ ಇಡಬೇಕು. ಶೂಸ್ ಹಾಕೊಳ್ಳ ಮರೆ, ಶೂ ಹಾಕೋಬೇಕು ಫಸ್ಟ್. ಚಪ್ಪಲಿ ಬಿಡಬೇಕು, ಶೂ ಹಾಕೋಬೇಕು. ಬರ ಮಾಡ್ಕೊಂಡು ಶೂ ಕೊಟ್ಟಿದ್ದಾರೆ, ಹಾಕೋಬೇಕು. Know what? We have got our dress. ನೋಡಿ ಸಣ್ಣ, ಅಯ್ಯ ಮೇಡಮ್ ಬರೀ ಇಲ್ಲೇ ತಿರುಗಿ ನೋಡೋದು ಹೆಂಗೆ ಕಾಣಿಸ್ತೀರಾ. ಕೈ ತೋರಿಸಿ, ಮಸ್ತ್ ಆಯ್ತಲ್ಲ. ಬಾ. ಸೊ ಲೆಟ್ಸ್ ಗೋ. ತಣ್ಣಗಿದೆ.
ಹೋಗ್ಬೇಕಿದ್ರಲ್ಲ. ಫುಲ್ ಐಸಾ. सपना में सजना, सजना में दिल आ गया।
ಕೈ ಕಾಲು ಫುಲ್ ಬನ್ನಿ ಹೋಗೋಣಲ್ಲ ಸೊ ಬೇಗ. ಹಾಂ, ಸೊ 500 ರೂಪಾಯಿ ಪೇ ಮಾಡಿ ಬಂದಿದ್ವಿ ಪರ್ಸನಿಗೆ. ಇಟ್ ವಾಸ್ ರಿಯಲಿ ನೈಸ್. ಫುಲ್ ಶಟಿತಾ ಇದೆ. ಸೊ ವಿ ಆರ್ ಡನ್ ವಿತ್ ಐಸ್ ಪಾರ್ಕ್. So good. Warm your feet. This is the full number. Exit. Ba. So, ಭಾರಿ ಇತ್ತು, ಮಸ್ತ್ ಇತ್ತು, ಮಜಾ ಇತ್ತು. ವಿ ವಾಂಟೆಡ್ ಟು ಟ್ರೈ ದಿಸ್, ಬಟ್ ಮೈಸೂರಲ್ಲಿ ನೋಡಿದ್ದೆ, ಬಟ್ ಐ ಡಿಂಟ್ ನೋ ಇರುತ್ತೆ ಅಂತ. ಬಟ್ ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್ ತೋ. ಸೊ ಚಲೋ, ನಾವು ಲೆಟ್ಸ್ ಗೋ ಟು ಬೀಚ್. ಬನ್ನಿ ಹೋಗುವ. ಕೈ ಕಾಲು ಇನ್ನೂ ತಣ್ಣಗಿದೆ ಮಾತ್ರ. ಹೊರಗಡೆ ಬಿಸಿಲಿದೆ, ಬಿಸಿಲು ಹತ್ತುತ್ತಾ ಇಲ್ಲ ಸದ್ಯಕ್ಕೆ. ಬನ್ನಿ ಲೆಟ್ಸ್ ಗೋ. ಬೀಚಿಗೆ ಬಂದ್ವಿ, ಬೀಚಿಗೆ ಬಂದ್ವಿ. ಭಾಗೋ ಭಾಗೋ. ಸೊ ವಿ ಆರ್ ಇನ್ ಬೀಚ್. ನಾವು ಇಲ್ಲಿ 3 ವರ್ಷದಿಂದ ಇಲ್ಲೇ ಬಂದಿದ್ದೆ ಬೀಚಿಗೆ. ಬಟ್ ನಾವು ಹೆಂಗೆ ಎಂಟ್ರೆನ್ಸ್ ತೊಗೊಂಡು ಒಳಗೆ ಹೋದ್ವಿ, ನಂಗೆ ಏನು ಬರ್ತಾ ಇಲ್ಲ. ಲೆಟ್ಸ್ ಇಫ್ ಐ ಕ್ಯಾನ್ ಫೈಂಡ್ ಇಟ್ ಔಟ್. ಓಕೆ, ಅಲ್ಲೆಲ್ಲ ತೊಗೊಂಡಿದ್ವಿ. ದೆ ವಾಸ್ ಅನ್ ಎಕ್ಸಿಟ್ ದೇರ್ ಸಮ್ವೇರ್. ವಿ ನೆನಪಿಗೆ ಬರುವುದು. ಐಸ್ ವರ್ಲ್ಡ್ ನೋಡಿದ್ರಲ್ಲ, ಹೆಂಗಿತ್ತು, ಸಖತ್ತಾಗಿತ್ತಲ್ಲ. ಮಸ್ತಿತ್ತು, ಮಸ್ತ್ ಅಂದರೆ ಮಸ್ತು. ಕೈ ಕಾಲೆಲ್ಲ ಬೆರಳುಗಳು ಅಲುಗಾಡ್ಸೋಕ್ಕೆ ಆಗಲಿಲ್ಲ. ಬಟ್ ಇಲ್ಲಿ ಅದಕ್ಕಿಂತ 2ರಷ್ಟು ಬಿಸಿಲಿದೆ. ಇನ್ನೂ ಕೈ ನನಗೆ ಐ ಕ್ಯಾನ್ ಸ್ಟಿಲ್ ಫೀಲ್, ಅದು ಥಂಡಿ ಇನ್ನೂ ಫೀಲ್ ಆಗ್ತಿದೆ ಒಳಗಡೆ. ಸೊ ಮಸ್ತಿತ್ತು. ಬನ್ನಿ ಬೀಚಲ್ಲಿ ಏನು ಮಾಡೋದು, ಬೀಚಲ್ಲಿ ನೋಡೋಣ ಹೋಗಿ ಏನೇನು ಸಿಗುತ್ತೆ. ಇಲ್ಲಿ ಏನು ಸಿಗುತ್ತೆ, ಮಣ್ಣು ತಣ್ಣು ಮಾಡ್ಕೊಂಬರ್ಬೇಕು ಕೈ ಕಾಲು ಅಷ್ಟೇ. ಬನ್ನಿ ಹೋಗೋಣ. ಬೀಚಲ್ಲಿ ಫುಲ್ಲು ಸುಸ್ತಾಗಿ ಬಂದಿರೋದಕ್ಕೆ ಈಟಿಂಗ್ ಸಮ್ ಮ್ಯಾಗಿ, ವಡಾಪಾವ್, ಖಾಲಿ. ಫುಲ್ ಟಯರ್ಡ್ ಹೋಗಿದೆ ಇವತ್ತು. ಟಯರ್ಡ್ ಥರ್ಡ್ ಡೇ. ರೂಮಿಗೆ ಹೋಗಿ ರೆಸ್ಟ್ ಮಾಡ್ಕೊಂಡು ಇವತ್ತು ಈಗ ಸಂಜೆ ಮೇಲೆ ಕಾಲಂಗುತ ಬೀಚ್ ಹೋಗೋಣ. ಹಲೋ, ಸ್ನೋ ಪಾರ್ಕಲ್ಲಿ ಆಟಾಡಿ ಸುಸ್ತಾದ ನಮಗೆ. ಬಾಗ ಬೀಚಲ್ಲಿ ಆ ಬಿಸಿಲಲ್ಲಿ ನಿಂತು ಸುಸ್ತಾದ ನಮಗೆ. ಮಧ್ಯಾಹ್ನ ಮಲ್ಕೊಂಡಿದ್ವಿ ಸ್ವಲ್ಪ ಹೊತ್ತು. ವಿ ಹ್ಯಾಡ್ ಅವರ್ ರೆಸ್ಟ್. ಬಿಗ್ ಬಾಸ್ ನೋಡಿಕೊಂಡು, ಆಸೆ ನೋಡ್ಕೊಂಡು ಮಲ್ಕೊಂಡಿದ್ವಿ. ಇವಾಗ ನಮ್ಮ ಐ ಹೋಪ್ ಕೊನೆಯ ಬೀಚ್ ನೋಡ್ತಾ ಇದ್ದೀವಿ. 8ನೇ ಬೀಚು, ಅದು ಕಾಲಂಗು ಚಾಪ್ ಹೆಚ್. ನಲ್ಲೋದ್ಮೇಲೆ ನಿಮಗೆ ತೋರಿಸ್ತೀನಿ. ಎಲ್ಲ ಬೀಚು ಅವೇ, ಆ ಕಡೆ ಅಂಗಡಿಗಳು ಬೇರೆ ಬಿಟ್ಟರೆ ಅದೇ. ಬಟ್ ಕೆಲವೊಂದು ಬೀಚಲ್ಲಿ ತುಂಬ ವಿಶಿಷ್ಟತೆ ಇದೆ. ಕೆಲವೊಂದು ಕಡೆ ಮರಳು ತುಂಬ ದಪ್ಪ ಇದೆ, ಕೆಲವೊಂದು ಕಡೆ ತುಂಬ ಸಾಫ್ಟ್ ಇದೆ. ಕೆಲವೊಂದು ಕಡೆ ಮರಳು ಉಪ್ಪು ಥರ ಇದೆ. ಕೆಲವೊಂದು ಕಡೆ ಸಣ್ಣ ರಾಗಿ ಕಲ್ ಥರ ಇದೆ. ಸೊ ಮರಳೇನು ಬರುತ್ತಲ್ವ, ಇಟ್ ಈಸ್ ಡಿಫ್ರೆಂಟ್ ಬಿಟ್ವೀನ್ ಆಲ್ ದ ಬೀಚಸ್ ವಿ ಹ್ಯಾವ್ ಸೀನ್. ಬನ್ನಿ ಅಲ್ಲೋಗಿ ತೋರಿಸ್ತೀನಿ. ಹಾಂ ನೋಡಿ ಬನ್ನಿ. ಕಾಲಂಗುತ ಬೀಚ್ ಬಂದಿದ್ದೀವಿ. ಎಂಟ್ರಿ ಹಿಂಗಿದೆ, ಲೈಟಿಂಗ್ಸು ಅಲ್ಲೊಂದಷ್ಟು, ಇಲ್ಲೊಂದಿಷ್ಟು. ಈ ಕಡೆ ಎಲ್ಲ ರೆಸ್ಟೋ ಬಾರ್ ಎಲ್ಲ ಇದ್ದಾವೆ. ತುಂಬ ಹೈಲೈಟಾಗಿ ಮಾಡಿದ್ದಾರೆ. ಕಲರ್ ವಾಟ್ ಕಲರ್ ಡು ಯು ಲೈಕ್? ಇದು ನಮ್ಮದು ಕೊನೆಯದು ಬೀಚ್ ಡೇ ಅಂತ ಅಂದ್ಕೊಂಡಿದ್ದೀವಲ್ಲ. ದಿಸ್ ಈಸ್ ಗೋಯಿಂಗ್ ಟು ಬಿ ಅವರ್ ಲಾಸ್ಟ್ ಡೇ ಇನ್ ಬೀಚ್. ನಾಳೆ ರಿಟರ್ನ್ ಆಗಬೇಕು. ನೋಡಿ, ಕಲರ್ಫುಲ್ ವೆಲ್ಕಮ್ ನಮಗೆ ಅಲ್ಲ. ಕಲರ್ಫುಲ್ ವೆಲ್ಕಮ್ ಟು ದ ಕಲರ್ಲೆಸ್ ಬೀಚ್, ಬಟ್ ಇಟ್ ಹ್ಯಾಸ್ ಮೋರ್ ಕಲರ್ಸ್. ನೋಡಿ, ಸಾಗರದ ಅಲೆಗಳು ಜಾಸ್ತಿ ಆಗಿದ್ದಾವೆ. ಸಾಗರ ಕಿನಾರೆ ಅಲ್ಲಿ ಹೂವಿಂದ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ಲ. ಹೂವು ಮತ್ತು ಗಂಟೆಗಳು ಸಮಥಿಂಗ್ ಹಂಗೋಗಿ ಹೂವು ಗಂಟೆ ಡನ್ ಇಟ್ ವೆರಿ ನೈಸ್ಲಿ. ನಾವು ಕುಡಿಯೋರಲ್ಲ, ತಿನ್ನೋರಲ್ಲ. ಇಲ್ಲಿ ನಮಗೆ ಬಂದರೆ ವೆಜ್ ಸಿಗಲ್ಲ, ಸೊ ನಾವು ತಿನ್ನಲ್ಲ. ಮತ್ತು ನಮಗೆ ವಿ ಆರ್ ನಾನ್ ಡ್ರಿಂಕರ್ಸ್, ಆಲ್ಕೋಹಾಲಿಕ್ ಅಲ್ವಾ, ಸೊ ಅದನ್ನು ಮಾಡಲ್ಲ. ನೋಡಬೇಕು, ಚೆನ್ನಾಗಿ ಹೋಗ್ಬೇಕು. ಬೋರ್ಡ್ ಥರನೇ ಮಾಡಿದ್ದಾರೆ ನೋಡಿ, ಇದು ವಿತ್ ಕ್ಲಾತ್. ಒಂದು ಹಾರ್ಟ್ ಇದೆ, ನಮ್ಮ ಪಕ್ಕದಲ್ಲಿದೆ ಒಂದು, ಇಲ್ಲೊಂದಿದೆ. ಸೊ ಹೂವಿಂದೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಬೀಚ್ಗೆ ಬರ್ತೀವಿ ಒಂದು ಸುಮ್ಮನೆ. ಹಾಂ ಬೀಚ್ಗೆ ಹೋಗಿ ಬನ್ನಿ. ಹಾಂ, ಒಳ್ಳೆ ಊಟ ಸಿಗುತ್ತಂತೆ ಇಲ್ಲಿ. ಬಿಯರ್ ಸಿಗುತ್ತಂತೆ.
ಏನು ಬೇಕೆಲ್ಲ ಸಿಗುತ್ತೆ. ಲೈಟಲ್ಲಿ ಆರಾಮಾಗಿ ಕೂತ್ಕೊಂಡು. ಹಾಂ ಹಾಂ ಮೂವಿ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಆನಂದ ಏನ ಅದೇ ಥರ ಲೈಟ್ ಇಲ್ಲಿ ಹೋಗ್ತಾರಂತೆ ನೋಡಿ, ಚೆನ್ನಾಗಿದೆ. ಅಣ್ಣಂಗೆ ಬರ್ತೀವಿ ಅಂದು ಪಾಪ ಅಣ್ಣಂಗೆ ಗೊತ್ತಿಲ್ಲ ನಾವು ಬರಲ್ಲ ಅಂತ. ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತೀವಿ. ಏನೇಳಿ ಅಲ್ಲಿಗೆ ಹೋಗಿ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತೀವಿ. ಗಾಳಿ ತುಂಬಾ ಜೋರಾಗಿ ಬೀಳ್ತದೆ, ತುಂಬ ಗಾಳಿ ಬರ್ತಾರೆ, ಅನ್ಬಿಲೀವಬಲ್ ಗಾಳಿ. ಸಾಗರ್ಗೆ ಕಿನಾರೆ ಅಲ್ಲೋಗಿ ನಿಂತ್ಕೊಂಡು 2 ಹೆಜ್ಜೆ ನಿಂತ್ಕೊಂಡು ವಿಲ್ ಎಕ್ಸಿಟ್ ದಾಟ್ ವೇ. ಐ ಥಿಂಕ್ ದಟ್ಸ್ ವೇ ದ ಬಾಗಾ ಬೀಚ್ ಈಸ್. ನಾವು ಅಲ್ಲಿಂದನೇ ಇದ್ದಿದ್ದು. ದಟ್ಸ್ ವೇ ದ ಬಾಗಾ ಬೀಚ್ ಈಸ್, ಬಟ್ ವಿ ಕೇಮ್ ದಿಸ್ ವೇ ಆ್ಯಂಡ್ ದೇರ್ ಈಸ್ ದಟ್ ಕಾಲಂಗುಟ್ಟ ಬೀಚ್. ವಿಲ್ ಗೋ ದೇರ್ ಸೋನು. ಕಾಲಂಗುಟ್ಟ ಬೀಚ್ ಇವಾಗಲ್ಲ, ವಿಲ್ ಆ ಕಡೆ ಪಕ್ಕ ಭಾಗ ಇದೆ. ವಿಲ್ ಗೋ ದೇರ್ ಓನ್ಲಿ. ಅಲ್ಲಿ ಡೆಫಿನೆಟ್ಲಿ ನಾವು ದಟ್ಸ್ ಭಾಗ. ಹಾಂ ಭಾಗನೇ ಅದು. ಅಲ್ಲಿ ಕಾಲಂಗುಟ್ಟೆಗೆ ಹೋಗಿ ಬರ ಬನ್ನಿ ಅಲ್ಲಿ ಹೋದ್ಮೇಲೆ ವಿಡಿಯೋ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಲೆಟ್ ಮಿ ರೈಟ್ ಸಮಥಿಂಗ್. ಇಲ್ಲಿ ತಂಗ ಬರುತ್ತೆ ಮೇಡಮ್. ಆರ್ ಎಮ್ ಎಸ್ ಬರುತ್ತಾ ಡಸ್ ಇಟ್ ಕಮ್ ಬರುತ್ತಾ ಓಹೋ ಒಂದೇ ಹೊಡ್ತಕ್ಕೆ ಬಂತಲ್ಲ ಇದು. ಅಲ್ಲ ಅಲ್ಲಿ ಬರ್ತೋಗೋಣ, ಇಲ್ಲಿ ಬರೆಯೋಣ. ಇನ್ ಕೇಸ್ ಏನಾರು ಬರುತ್ತೋ ವೈಲ್ ಕಮಿಂಗ್ ಬ್ಯಾಕ್ ಲೆಟ್ಸ್ ಸಿ. ಆರ್ ಎಸ್ ನೋಡಿ, ಯು ವಾಂಟ್ ಟು ರೈಟ್ ಸಮಥಿಂಗ್. ಬರುತ್ತೆ ಅಲ್ಲಿ ತನಕ. ಯಾವ ಅಲೆ ಅದು ಬರ್ಬೋದು. ಅಮ್ಮಮ್ಮ ದೊಡ್ಡದಾಗ ಬರ್ತದೆ, ಬಟ್ ಇಲ್ಲಿ ಬರ್ತಿ ತಣ್ಣಗಾಗ್ಬಿಡುತ್ತೆ ಅದು. ಇದೇ ಬರಲ್ಲ ನಮ್ಮ ಕಾಲ ಹತ್ರ. ನಾನೊಂದು 2 ದಿನ ಮುಂದೆ ಹೊಡ್ಕೊಬರ್ತೀವಿ. ಅಪ್ಪಿ ಅದು ಬರೋ ತನಕ ಕಾದು ನಾವು ಇಲ್ಲೇ ಇರ್ಬೇಕು ನೈಟೆಲ್ಲ. ಏನೋ ಬಾ ನೋಡೋಣಂತೆ. ಆರ್ ಲವ್ ಎಸ್ ಆಲ್ವೇಸ್. ಬೋಟ್ ರೈಡ್ ಮಾಡಿಸ್ತಾರೆ. ಅಪ್ಪಿ ಬಾ. ಟೈಮ್ ಆಯಿತು, ಎಲ್ಲ ಬೀಚ್ ಬಿಟ್ಟು ಹೊರಗಡೆ ಬನ್ನಿ ಅಂತ ನೋಟು. ಐ ಥಿಂಕ್ ವಿ ಆರ್ ಇನ್ ಕಾಲಂಗುಟ್ಟೆ. ಇದು ಕಾಲಂಗುಟ್ಟೆ ಮತ್ತು ಭಾಗ ಅಂತ 2 ವಿಲೇಜು. ದಿಸ್ ಈಸ್ ಆ ಒಂದು ಪ್ರದೇಶ ಬರೋಕ್ಕೆ ಕಾಲಂಗುಟ್ಟೆ ಬೀಚ್ ಅಂತ ಇಟ್ಟಿದ್ದಾರೆ. ಅದು ಭಾಗ ಕಡೆ ಬರೋದ್ರಿಂದ ಭಾಗ ಬೀಚ್ ಅಂತ ಇಟ್ಟಿದ್ದಾರೆ. ಬಾಗ್ಮೂಲೂ ಅಷ್ಟೇ. ಇಟ್ಸ್ ಅ ಪ್ಲೇಸ್ ಆ್ಯಂಡ್ ಇಟ್ ಈಸ್ ದಟ್ ಪ್ಲೇಸ್ ನೇಮ್ನೇ ಅದಕ್ಕೆ ಇಟ್ಟಿದ್ದಾರೆ ಬೀಚ್ಗೆ. ಎಷ್ಟೊಂದು ಬೋಟ್ಗಳು ನಿಂತಿದ್ದಾವೆ ಇಲ್ಲಿ. ಅಂಡ್ ಒನ್ ಆಫ್ ಇಟ್ ಪೊಲೀಸ್ ಬೋಟ್ ಕೂಡ ಇರುತ್ತೆ. ನೀವು ನಿನ್ನೆ ಒಂದು ನೋಡಿದ್ವಿ ಪೊಲೀಸ್ ಬೋಟ್ ಕೂಡ. ಬನ್ನಿ ನೋಡಿ. ಕಲರವ ಗೋವಾ ನೈಟ್ ಕಲರವ ಇನ್ನೂ ಈಗ ಸೆಟ್ ಆಗ್ತದೆ. ನೈಟ್ 9-10 ಗಂಟೆ ಮೇಲೆ ಸ್ಟಾರ್ಟು. 2 ಗಂಟೆ ಮಧ್ಯರಾತ್ರಿ ತನಕನೂ ಓಡ್ತಾ ಇರುತ್ತೆ ಇದು. ಲಾಸ್ಟ್ ಟೈಮ್ ನಾವು ಬಂದಾಗ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಇದನ್ನ. ಲೆಟ್ಸ್ ಗೋ. ಕತ್ಲು ದಾರಿ. ಕಾಲಂಗುಟ್ಟ ಬೀಚಿಂದ ಬಂದ್ವಿ. ಪ್ರಿಟಿ ಮಚ್ ಟಯರ್ಡ್. ಇವಾಗ ಹೋಗಿ ಊಟ ಮಾಡೋದು, ದಬಾಯಿಸಿ ಮಲ್ಕೊಳ್ಳೋದು ಅಷ್ಟೇ, ಚಾಂಟಿಂಗ್ ಮುಗಿಸ್ಕೊಂಡು. ಸೊ ನಾನು ನನ್ನ ಇವತ್ತಿನ ಈ ವ್ಲಾಗ್ನ ಎಲ್ಲಿಗೆ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಊಟ ಮಾಡಿ ಮಲ್ಕೋತೀವಿ, ಮತ್ತೇನಿಲ್ಲ ತೋರಿಸ್ಲಿಕ್ಕೆ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ನಿಮ್ಮೆಲ್ರಿಗೂ ಟೇಕ್ ಕೇರ್, ಬಾಬಾಯ್ ಅಂತ ಹೇಳ್ತಾ ಇದ್ದೀನಿ. ಯಾರ್ಯಾರು ಹಿಂದಿನ 2 ವೀಡಿಯೋ ನೋಡಿಲ್ವೋ, ಯಾರ್ಯಾರು ಹೊಸಬ್ರು ಬಂದಿದ್ದೀರೋ ತಪ್ಪದೆ ನೋಡಿ. ನಾವು 1, 2, 3 ಗೋವಾದಲ್ಲಿ ಏನು ಮಾಡಿದ್ವಿ 3 ದಿನಗಳಂತ ಗೊತ್ತಾಗುತ್ತೆ. ಏನೇನೆಲ್ಲ ಆ್ಯಕ್ಟಿವಿಟೀಸ್ ಮಾಡಿದ್ವಿ ಅಂತ ಗೊತ್ತಾಗುತ್ತೆ. ಸೊ ಅಂಟಿಲ್ ವಿ ಮೀಟ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್ ಆಲ್, ಬಾಯ್.